LIK ಲವ್ ಇನ್ಶೂರೆನ್ಸ್ ಕಂಪನಿ. ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ನಿಮ್ಮ ಲವ್ಗೂ ಒಂದು ಇನ್ಶೂರೆನ್ಸ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ? ಬ್ರೇಕಪ್ ನಮ್ಮಿಂದ ಆದ್ರೆ ಪೆನಾಲ್ಟಿ, ಬ್ರೇಕಪ್ ಆ ಕಡೆಯಿಂದ ಆದ್ರೆ ನಮ್ಗೆ ಆ ಪೆನಾಲ್ಟಿಯ ಬೆನಿಫಿಟ್. ಟೆಕ್ನಾಲಜಿ ಬೆಳೀತಾ ಬೆಳೀತಾ ಈ ತರ ಟೆಕ್ನಾಲಜಿ ನಿಜವಾಗ್ಲೂ ಬಂದ್ರೆ ಪ್ರೀತಿಯನ್ನ ಮನುಷ್ಯ ನೋಡುವಂತಹ ರೀತಿ ಬದಲಾಗುತ್ತಾ? ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ. ಕಮಿಂಗ್ ಬ್ಯಾಕ್ ಟು LIK, ಯೂತ್ ಐಕಾನ್ ಪ್ರದೀಪ್ ರಂಗನಾಥನ್ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ ಕಾಂಬಿನೇಷನ್ ಅಂದ್ಮೇಲೆ ಯೂತ್ಸ್ಗೆ ಈ ಸಿನಿಮಾದ ಮೇಲೆ ಒಂದು ಕುತೂಹಲ ಇತ್ತು. ಅದೇ ಕುತೂಹಲದಲ್ಲೇ ಸಿನಿಮಾ ನೋಡಿದ ನಮಗೆ ಸಿನಿಮಾ ಸೃಷ್ಟಿ ಮಾಡಿದ್ದ ಹೈಪ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ, ಸಿನಿಮಾ ಒಳ್ಳೆ ಮಜಾ ಕೊಡುತ್ತಾ ಇಲ್ಲ ಫ್ಲಾಟ್ ಅಂತ ಅನಿಸ್ತಾ, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕತೆ ಶುರುವಾಗೋದು 2040ರಲ್ಲಿ. ಹೌದು, ಇದು ಫ್ಯೂಚರಿಸ್ಟಿಕ್ ಸಿನಿಮಾ. ನಾಯಕ ವಾಸು ಹಳೆ ಕಾಲದ ಪ್ರೀತಿ ಪ್ರೇಮ ಅಂದ್ರೆ ಇಷ್ಟಪಡುವಂತಹ ಹುಡುಗ, ಆದ್ರೆ ನಾಯಕಿ ಧೀಮಾ ಟೆಕ್ನಾಲಜಿ ಯುಗದ ಹುಡುಗಿ. ಈ ಕಾಲದಲ್ಲಿ ಲವ್ ಇನ್ಶೂರೆನ್ಸ್ ಕಂಪನಿ ಅನ್ನುವಂತಹ ಒಂದು ಕಂಪನಿ ಇದೆ. ಅವ್ರದ್ದು ಒಂದು ಕಾನ್ಸೆಪ್ಟ್ ಕೂಡ ಇದೆ. ಅಂದ್ರೆ ನೀವು ಮಾಡೋ ಪ್ರೀತಿ ಫೇಲ್ ಆದ್ರೆ ಅದಕ್ಕೆ ಪರಿಹಾರ ಸಿಗತ್ತೆ ಅನ್ನೋ ತರ. ವಾಸು ಮತ್ತು ಧೀಮಾಳ ಪ್ರೀತಿ ಇದರ ಮಧ್ಯ ಉಳ್ಕೊಳುತ್ತಾ ಇಲ್ವಾ? ಅಲ್ಲಿಂದ ಶುರುವಾಗುವಂತಹ ಕನ್ಫ್ಯೂಷನ್, ಕಾಮಿಡಿ ಮತ್ತು ಎಮೋಷನಲ್ ಡ್ರಾಮಾನೇ ಈ LIK ಲವ್ ಇನ್ಶೂರೆನ್ಸ್ ಕಂಪನಿ. ಮೊದಲು ಪಾಸಿಟಿವ್ಸ್ ಬಗ್ಗೆ ಮಾತಾಡ್ತೀನಿ. ಇಡೀ ಸಿನಿಮಾ ಪ್ರದೀಪ್ ರಂಗನಾಥನ್ ಅವರ ಎನರ್ಜಿ ಮೇಲೆ ನಿಂತಿದೆ. ಲವ್ ಟುಡೇ, ಡ್ರ್ಯಾಗನ್ ಸಿನಿಮಾಗಳಲ್ಲಿ ನಾವು ಏನ್ ನೋಡಿದ್ವೋ ಅದೇ ಬಾಡಿ ಲ್ಯಾಂಗ್ವೇಜ್ ಮತ್ತು ಆಟಿಟ್ಯೂಡ್ ಇಲ್ಲೂ ಇದೆ. ಆದ್ರೆ ಆ ಸಿನಿಮಾಗಳಲ್ಲಿ ನೋಡಿದ್ದ ಸ್ವ್ಯಾಗು ಮತ್ತು ಅವರಿಗೆ ಸಿಕ್ಕಂತಹ ಡೈಲಾಗ್ಸ್ಗಳು ಇಲ್ಲಿ ಮಿಸ್ಸಿಂಗ್ ಅಂತ ಪರ್ಸನಲಿ ಅನಿಸ್ತು. ಕಾಮಿಡಿ ಸೀನ್ಗಳಲ್ಲಿ ಮತ್ತು ಎಮೋಷನಲ್ ಸೀನ್ಗಳಲ್ಲಿ ಅವರು ತುಂಬಾನೇ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಯೂತ್ಸ್ಗೆ ಅವರು ಮಾಡುವಂತಹ ತರಲೆಗಳು ಇಷ್ಟ ಆಗುತ್ತೆ. ಬಟ್ ಅವರ ಪೊಟೆನ್ಶಿಯಲ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ವಿಘ್ನೇಶ್ ಅವರಿಗೆ ಇಲ್ಲಿ ಇನ್ನೂ ಬಹಳಷ್ಟು ಸ್ಪೇಸ್ ಇತ್ತು ಅಂತ ಖಂಡಿತ ಅನ್ಸುತ್ತೆ. ಈ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದ್ರೆ ಅದು SJ ಸೂರ್ಯ ಅಂಡ್ ಇಸ್ ಮ್ಯಾಜಿಕ್. ಅವ್ರ ಪಾತ್ರ ಬಂದಾಗ್ಲೆಲ್ಲ ಸಿನಿಮಾದ ವೇಗ ಹೆಚ್ಚಾಗುತ್ತೆ. ಸೀರಿಯಸ್ ಸಿಚುವೇಶನ್ ನಲ್ಲೂ ಫನ್ನಿ ಆಗಿ ಕಾಣೋದು ಅವ್ರಿಗೆ ಮಾತ್ರ ಸಾಧ್ಯ ಅನ್ಸ್ಬಿಡುತ್ತೆ. ಅವರ ಕೆಮಿಸ್ಟ್ರಿ ಪ್ರದೀಪ್ ಅವ್ರ ಜೊತೆಗೆ ಚೆನ್ನಾಗಿ ವರ್ಕ್ ಆಗಿದೆ. ಇವರಿಬ್ರು ಸಿನಿಮಾವನ್ನ ವೈಬಲ್ಲಿ ಇಡುವಂತಹ ಪ್ರಯತ್ನ ಮಾಡಿರೋದು ಎದ್ದು ಕಾಣುತ್ತೆ ಅಂತಾನೆ ಹೇಳ್ಬೋದು. ಕೇವಲ ಪ್ರದೀಪ್ ಅಥವಾ SJ ಸೂರ್ಯ ಮಾತ್ರ ಅಲ್ಲದೆ ಕೃತಿ ಶೆಟ್ಟಿ ಮತ್ತು ಸಿನಿಮಾದಲ್ಲಿರುವಂತಹ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಯೋಗಿ ಬಾಬು ಮತ್ತು ಇತರರು ಕೂಡ ಸಿನಿಮಾದಲ್ಲಿ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಇನ್ನು ವಿಜುವಲ್ಸ್ ಮತ್ತು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದ್ರೆ 2040 ಕಾಲಘಟ್ಟವನ್ನ ತೋರಿಸಿರೋದು ಹೊಸ ಪ್ರಯತ್ನ. ಅಂಡ್ ಇದಕ್ಕೆ ಸಾಕಷ್ಟು ಎಫರ್ಟ್ಸ್ ಮತ್ತು ದುಡ್ಡು ಖಂಡಿತ ಹೋಗಿದೆ. ಅಂಡ್ ಇದರಿಂದ ಸಿನಿಮಾ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಅನ್ನುವಂತಹ ಅನುಭವವನ್ನ ಫ್ರಮ್ ದ ವೆರಿ ಫಸ್ಟ್ ಫ್ರೇಮ್ ಆಡಿಯನ್ಸ್ಗೆ ಕೊಡುತ್ತೆ. ಸಿನಿಮಾದ ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾನೇ ಕಲರ್ಫುಲ್ ಆಗಿದೆ. ಕಾಸ್ಟ್ಯೂಮ್ ಇರ್ಲಿ ಅಥವಾ ಆ ಫ್ಯೂಚರಿಸ್ಟಿಕ್ ಮನೆಗಳ ಸೆಟ್ ಇರ್ಲಿ, ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ. ಮೇಕಿಂಗ್ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸೇ ಆಗಿಲ್ಲ. ಇತ್ತೀಚಿನ ಟ್ರೆಂಡ್ಸ್, ಮೀಮ್ಸ್ ಮತ್ತು ಡಿಜಿಟಲ್ ಯುಗದ ಹುಚ್ಚಾಟಗಳನ್ನ ವಿಘ್ನೇಶ್ ಶಿವನ್ ಅವರು ತುಂಬಾ ಸ್ಮಾರ್ಟ್ ಆಗಿ ಕಥೆಯಲ್ಲಿ ಬಳಸ್ಕೊಂಡಿದ್ದಾರೆ. ಇದು ಇಂದಿನ ಜನರೇಷನ್ಗೆ ಅಂದ್ರೆ ಜೆನ್ಸಿಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ವಿಘ್ನೇಶ್ ಶಿವನ್ ಅವರು ತಗೊಂಡಿರುವಂತಹ ಲವ್ ಇನ್ಶೂರೆನ್ಸ್ ಅನ್ನುವಂತಹ ಐಡಿಯಾ ತುಂಬಾನೇ ಫ್ರೆಶ್ ಆಗಿತ್ತು. ಫ್ಯೂಚರ್ ನಲ್ಲಿ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಗ್ರಾಫಿಕ್ಸ್, AI ಮೂಲಕ ಹೇಳುವಂತಹ ಐಡಿಯಾ ಚೆನ್ನಾಗಿದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಒಬ್ಬ ನಾರ್ಮಲ್ ಲೇ ಮ್ಯಾನ್ಗೆ ಕನೆಕ್ಟ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಖಂಡಿತ ನನಗೂ ಕಾಡ್ತು. ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅನಿರುದ್ಧ್ ಅವರ ಮ್ಯೂಸಿಕ್ ಇಲ್ಲ ಅಂದಿದ್ರೆ ಈ ಸಿನಿಮಾ ಇನ್ನೂ ಡಲ್ ಆಗ್ತಿತ್ತು. ಧೀಮಾ ಸಾಂಗ್ ಆಗ್ಲಿ ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ ಸಿನಿಮಾದ ಕಲರ್ಫುಲ್ ಮೂಡ್ಗೆ ಸಖತ್ ಸಾಥ್ ಕೊಡುತ್ತೆ. ಅನಿರುದ್ಧ್ ಅವರ ಕೆಲಸ ಯಾವಾಗ್ಲೂ ಟಾಪ್ ನಾಚ್ ಅಲ್ವಾ? ಬಟ್ ನನಗೆ ಪರ್ಸನಲಿ ಅನ್ಸಿದ್ದು ಅವರು ರೈಸ್ ಮಾಡಿರುವಂತಹ ಬಾರ್ಗೆ ತಕ್ಕ ಹಾಗೆ ಈ ಸಿನಿಮಾದ ಸಾಂಗ್ಸ್ ಇರ್ಲಿಲ್ಲ ಅಂತ, ವಿಚ್ ಕುಡ್ ಹ್ಯಾವ್ ಬಿನ್ ಬೆಟರ್. ಇನ್ನು ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ನೋಡೋದಾದ್ರೆ ಡ್ರ್ಯಾಗಿ ಸ್ಕ್ರೀನ್ ಪ್ಲೇ. ಮೊದಲಾರ್ಧ ಪರವಾಗಿಲ್ಲ ಅಂತ ಅನ್ಸಿದ್ರು, ಸೆಕೆಂಡ್ ಹಾಫ್ ಮಾತ್ರ ತುಂಬಾನೇ ಸ್ಟ್ರೆಚ್ಡ್ ಅನ್ನುವಂತಹ ಫೀಲ್ ಆಗುತ್ತೆ. ಒಂದು ಚಿಕ್ಕ ಪಾಯಿಂಟ್ ಇಟ್ಕೊಂಡು ಅದನ್ನೇ ಸುತ್ತಿ ಸುತ್ತಿ ಹೇಳೋದಕ್ಕೆ ಹೋಗ್ತಿದಾರಲ್ಲ. ಸುಮಾರು 2 ಗಂಟೆ 36 ನಿಮಿಷ ಇರುವಂತಹ ಈ ಸಿನಿಮಾ ಸ್ವಲ್ಪ ಪೇಷನ್ಸ್ ಅನ್ನ ಟೆಸ್ಟ್ ಮಾಡಿದ್ದು ಸುಳ್ಳಲ್ಲ. ಎಡಿಟಿಂಗ್ ಟೇಬಲ್ ಮೇಲೆ ಒಂದು 20 ನಿಮಿಷ ಕಟ್ ಮಾಡಬಹುದಿತ್ತು, ಅದು ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಿತ್ತೇನೋ ಅಂತ ಕೂಡ ಅನ್ಸ್ಬಿಡ್ತು. ಇನ್ನು ಲಾಜಿಕಲ್ ಪಾಯಿಂಟ್ಸ್. ಸಿನಿಮಾಗಳಿಗೆ ಒಂದು ಸಣ್ಣ ಲಾಜಿಕ್ ಇರಬೇಕು. ಇಲ್ಲಿ ಎಲ್ಲವೂ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಕತೆ 2040ರಲ್ಲಿದೆ, ಆದ್ರೆ ಅಲ್ಲಿನ ಲಾಜಿಕ್ಗಳು ಸರಿಯಾಗಿ ಕನೆಕ್ಟ್ ಆಗಲ್ಲ. AI ವರ್ಲ್ಡ್, ಆರ್ಗ್ಯಾನಿಕ್ ವರ್ಲ್ಡ್, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಕೇಸ್ ಆದ್ರೆ ಫೋನ್ ಇಲ್ಲದೆ ಅಲ್ಲಿ ಶಿಕ್ಷೆ ತಗೊಳ್ಳೋದು, ಈ ವಿಷಯಗಳಲ್ಲಿ ಸುಮಾರು ಸಿನಿಮ್ಯಾಟಿಕ್ ಲಿಬರ್ಟಿಯನ್ನ ತಗೊಂಡಿದ್ದಾರೆ. ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಇದು ತುಂಬಾನೇ ಫಿಕ್ಷನಲ್ ಅಂತ ಅನ್ಸೋದಕ್ಕೂ ಶುರು ಆಗ್ಬಿಡುತ್ತೆ. ಅಂಡ್ ಮೇಜರ್ಲಿ ಸಿನಿಮಾದಲ್ಲಿ ಕಾಮಿಡಿಗಿದ್ದಷ್ಟು ಇಂಪಾರ್ಟೆನ್ಸ್ ಅವರ ಲವ್ ಸ್ಟೋರಿಗೆ ಸಿಕ್ಕಿಲ್ಲ. ನಾಯಕ ನಾಯಕಿಯ ಪ್ರೀತಿ ನಮ್ಗೆ ಅಷ್ಟು ಫೀಲ್ ಆಗಲ್ಲ. ಕೃತಿ ಶೆಟ್ಟಿ ಅವರ ಪಾತ್ರದ ಎಮೋಷನ್ಸ್ ಕನೆಕ್ಟ್ ಆಗಲ್ಲ. ಕೆಲವು ಕಡೆ ಕಾಮಿಡಿ ವರ್ಕ್ ಆಗುತ್ತೆ, ಆದ್ರೆ ಇನ್ನೂ ಕೆಲವು ಕಡೆ ಬಲವಂತವಾಗಿ ನಗ್ಸೋದಕ್ಕೆ ಟ್ರೈ ಮಾಡಲಾಗಿದೆ. ವಿಘ್ನೇಶ್ ಶಿವನ್ ಅವರ ಹಳೆ ಸಿನಿಮಾಗಳ ಶೈಲಿಯೇ ಇಲ್ಲೂ ಕ್ಯಾರಿ ಆಗಿದೆ. ಅಲ್ಲೆಲ್ಲೂ ಟ್ರೀಟ್ಮೆಂಟ್ ಅಲ್ಲಿ ಹೊಸದು ಅಂತ ಅನ್ಸಲ್ಲ. ಖಡಕ್ ಆಗಿ ಹೇಳೋದಾದ್ರೆ LIK ಒಂದು ಆವರೇಜ್ ವಾಚ್ ಸಿನಿಮಾ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗೋದಕ್ಕಿಂತ ಪ್ರದೀಪ್ ರಂಗನಾಥನ್ ನಿಮ್ಗೆ ಇಷ್ಟ ಆಗೋದಾದ್ರೆ ಲಾಜಿಕ್ಸ್ ನ ಸೈಡ್ಗಿಟ್ಟು ಒಂದು ವಿಜುವಲ್ ಟ್ರೀಟ್ ಮತ್ತು ಟೆಕ್ನಾಲಜಿಯ ವಿಸ್ಮಯಗಳನ್ನ ಲವ್ ಸ್ಟೋರಿಯಲ್ಲಿ ನೋಡುವಂತಹ ಆಸೆ ನಿಮ್ಗಿದ್ರೆ LIK ಇವತ್ತು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.